ನಮಸ್ಕಾರ ವೀಕ್ಷಕರೇ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ನಿಮಗೋಸ್ಕರ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೇವು ಕೂಚಬಾಳ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ತಾಜಾ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಊರು, ತಾಲೂಕು ಹಾಗೂ ಜಿಲ್ಲೆ, ರಾಜ್ಯ, ದೇಶದ ಸಮಗ್ರ ಸುದ್ದಿಯನ್ನ ನೀವು ಈ ಒಂದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಡೆಯಬಹುದಾಗಿದೆ. ಮತ್ತೆ ತಡ ಮಾಡ್ತಾ ಇದ್ದೀರಾ? ಕೂಡಲೇ ನಮ್ಮ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮರೆಯದೆ ಬೆಲ್ ಐಕನ್ನ ಒಡಿರಿ ಅಂತ ಹೇಳ್ತಾ, ಪ್ರತಿಭಟನೆ ನಡೆಸುವ ಕುರಿತು ಪೂರ್ವಭಾವಿ ಸಭೆ. ತಾಳಿಕೋಟಿ ಬಾಗೇವಾಡಿ ತಾಲೂಕಿನ ಹಂಗರಗಿ ಕ್ರಾಸ್ ಬಳಿ ನಾಗರಬೆಟ್ಟ ಗ್ರಾಮದ ದಲಿತ ಯುವಕ ರವಿಚಂದ್ರ ಮಾದರ ಈತನನ್ನು ಬರ್ಬರವಾಗಿ ಕೊಲೆ ಮಾಡಿದ ಅಮಾನುಷ ಘಟನೆಯನ್ನು ಖಂಡಿಸಿ ಜೂನ್ 1ರಂದು ನಡೆಸಲಿರುವ ಪ್ರತಿಭಟನಾ ಮೆರವಣಿಗೆ ಕುರಿತು ಅಂಬೇಡ್ಕರ್ ಸೇನೆ ನೇತೃತ್ವದಲ್ಲಿ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಪೂರ್ವಭಾವಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ ಮಾತನಾಡಿ, ಈ ಅಮಾನುಷ ಹತ್ಯೆಯನ್ನು ಮಾಡಿದ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತಾಗಲು ಎಲ್ಲ ದಲಿತ ಸಂಘಟನೆಗಳು ಒಂದಾಗಿ ಹೋರಾಟ ನಡೆಸುವ ಅಗತ್ಯವಿದೆ. ಈ ಕಾರಣಕ್ಕಾಗಿ ಜೂನ್ 1ರಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇದಕ್ಕೆ ಎಲ್ಲರ ಸಹಕಾರ ಇರಲಿ ಎಂದರು. ಡಿಎಸ್ಎಸ್ ನಾಗವಾರ ಬಣ ಬೆಳಗಾವಿ ವಿಭಾಗದ ಸಂಚಾಲಕ ದೇವೇಂದ್ರ ಹಾದಿಮನಿ ಮಾತನಾಡಿ, ಈ ಬರ್ಬರ ಹತ್ಯೆಯನ್ನು ನಡೆಸಿದ ಕೊಲೆಗೆಡಕರಿಗೆ ಕಠಿಣ ಶಿಕ್ಷೆಯನ್ನು ನೀಡುವುದರ ಜೊತೆಗೆ ನೊಂದ ಯುವಕನ ಕುಟುಂಬಕ್ಕೆ ನ್ಯಾಯ ಒದಗಿಸ ಅತ್ಯಂತ ವಿಕೃತವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಅವನಿಗೆ ಶಿಕ್ಷಕರು ಏನಂದ್ರೆ ಚಾಕು ಮತ್ತು ಅವನಿಗೆ ಮರ್ಮಾಂಗ ಅವನಿಗೇನಪ್ಪ ಅಂದ್ರೆ ನೋಟಿಸಲ್ಲಿ ಆ ರೀತಿ ಅವುಗಳನ್ನು ಕೂಡ ಏನಪ್ಪ ಅಂದ್ರೆ ಕಡೆ ತೆಗೆದಕ್ಕಂತ ಈ ರೀತಿಯಾಗಿ ಬರ್ಬರವಾಗಿ ಅವನು ಅಷ್ಟೇ ಮಾಡಿ ಏನಪ್ಪ ಅಂದ್ರೆ ಅವನು ನೇಮ ಬಿಡಿಸ್ತೀವಿ ಏನಪ್ಪ ಅಂದ್ರೆ ಆಗ್ಯಾರ. ಈ ರೀತಿಯಾಗಿರ್ತಕ್ಕಂಥ ಒಂದು ಹತ್ಯೆ ಅತ್ಯಂತ ಗಂಭೀರ, ಅತ್ಯಂತ ಏನಂದ್ರೆ ವಿಕೃತವಾಗಿರ್ತಕ್ಕಂಥ ಈ ಹತ್ಯೆಯನ್ನು ಮಾಡಿದವರಿಗೆ ಏನಪ್ಪ ಅಂದ್ರೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ರನ್ನ ಅರೆಸ್ಟ್ ಬಂಧನ ಮಾಡಿಲ್ಲ. ಕೇವಲ ಒಂದು ಇಬ್ಬರನ್ನು ಅವ್ರೇನಪ್ಪ ಈ ಹೋರಾಟ ಪ್ರತಿಭಟನೆ ಯಶಸ್ವಾಗ್ತದ. ನಾವು ಇವತ್ತಿಂದ ಕೈಗೊಳ್ಳಬಹುದಾಗಿದೆ ಟೈಮ್ ಅದ. ಅದು ತಾಲೂಕಿನಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳುತ್ತಾ ಈ ಪ್ರತಿಭಟನೆಗೆ ನಾನು ಕೂಡ ಇದ್ದೀನಿ, ಬರ್ತಾ ಇದ್ದೀನಿ, ನಾನು ಕೂಡ ಜನರು ತರ್ತಾ ಇದ್ದೀನಿ. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಾಥ್ ಕೊಟ್ಟು ಹೋರಾಟಕ್ಕೆ ನಿಲ್ಲೋಣ ಅಂತ ಮಾತನ್ನು ಹೇಳಿ ನನ್ನ ಮಾತು ಅಲ್ಪರಿಗೆ ಜೈ ಭೀಮ್ ಜೈ. ಈ ಸಭೆ ಸೇರಿದ ಉದ್ದೇಶ ಇದೇ ನಾನಿಂದಲೇ ಆದಂಥ ನಾಗರಬೆಟ್ಟ ಗ್ರಾಮದ ಯುವಕ ಯುವಕ ಕೊಲೆಯ ಕಾರಣ ಈಗಾಗಲೇ ಮುಂಜಾನೆ ಆಗಿರ್ತಕ್ಕಂಥ ಹೋರಾಟಗಾರರು ಹೋರಾಟ ಮಾಡಿ ಸೇವಾಭ್ರತೆ ಮಾಡಿ ಸರ್ಕಾರದಲ್ಲಿ ಈಗಾಗಲೇ ತಿದ್ದುಪಡಿ ಮಾಡ್ಯಾರ. ಅದಕ್ಕೆ ಅವ್ರನ್ನ ಹುಡುಗನ ಅಮರಸವಾಗಿ 11 ಜನ ಅವನ್ನ